ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ ಕೃಷ್ಣಮೂರ್ತಿ. ಶ್ವೇತಾ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಜ್ಜಾಯ ಹೇಗೆ ಮಾಡೋದು ಅಂತ ನೋಡೋಣ. ನಾನು 1 kg ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಡ್ರೈ ಮಾಡಿ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ಫೈನ್ ಪೌಡರ್ ಆಗಿ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ರೆಡಿ ಆದ ನಂತರ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ. ಇದನ್ನು ಹುರ್ಕೊಂಡ ನಂತರ ಒಂದು ತಟ್ಟೆಗೆ ಹಾಕಿ ಹಾಗೆಯೇ ಎತ್ತಿಟ್ಕೊಳ್ಳೋಣ. ನಂತರ ಒಂದು ಪಾತ್ರೆಗೆ ಅರ್ಧ ಲೀಟ್ರ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಹಾಗೆ ಇದೇ ನೀರಿಗೆ 1 kg ಆಗುವಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. 1 kg ಆಗುವಷ್ಟು ರೈಸ್ನ ಯೂಸ್ ಮಾಡಿದ್ದೆ, ಹಾಗಾಗಿ 1 kg ಬೆಲ್ಲನ ಹಾಕ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಎಳೆ ಪಾಕ ಬರೋ ತನಕ ಕಾಯಿಸ್ಕೋಬೇಕು. ಎಳೆ ಪಾಕ ಬಂದಾಗ ಸ್ವಲ್ಪ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗುತ್ತೆ. ಇದೇ ಪಾಕಕ್ಕೆ ಇವಾಗ 2 ಕಪ್ ಆಗುವಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ. ಹಸಿ ಕಾಯಿ ತುರಿ ಹಾಕೋದ್ರಿಂದ ಕಜ್ಜಾಯ ಸಾಫ್ಟಾಗಿ ಬರುತ್ತೆ ಮತ್ತು ರುಚಿಯಾಗೂ ಕೂಡ ಇರುತ್ತೆ. ಕಾಯಿ ತುರಿನ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ನಾವು ಮುಂಚೆನೇ ಹುರಿದಿಟ್ಕೊಂಡಿರುವಂಥ ಎಳ್ಳನ್ನು ಕೂಡ ಹಾಕೋತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಜ್ಜಾಯದ ಹಿಟ್ಟು ರೆಡಿ ಆಗುತ್ತನೂ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲ ಅಂದರೆ ತಳ ಸೀದೋಗುತ್ತೆ. ಹಾಗೆಯೇ ನಾನು ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡ್ರನ್ನ ರೆಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಪಾಕ ರೆಡಿ ಮಾಡ್ಕೋಬೇಕಾದ್ರೆ ದಪ್ಪ ತಳದ ಪಾತ್ರೆನೇ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ನಾವು ಮುಂಚೆನೇ ರೆಡಿ ಮಾಡಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟಲ್ಲಿ ತೇವಾಂಶ ಇರೋದ್ರಿಂದ ಹಿಟ್ಟನ್ನು ಪಾಕಕ್ಕೆ ಹಾಕಿದ ಕೂಡಲೇ ಸ್ವಲ್ಪ ತೆಳ್ಳಗಾಗುತ್ತೆ. ಅಕ್ಕಿ ಹಿಟ್ಟು ಚೆನ್ನಾಗಿ ಪಾಕದಲ್ಲಿ ಮಿಕ್ಸ್ ಆಗಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀರಿ. ಈ ರೀತಿ ಗಟ್ಟಿ ಆಗೋ ತನಕ ತಿರುಗಿಸ್ತೇನೆ ಇರಿ. ಈ ಥರ ಗಟ್ಟಿ ಆದಾಗ ಕಜ್ಜಾಯ ಚೆನ್ನಾಗಿ ಬರುತ್ತೆ. ಈ ರೀತಿ ದಪ್ಪ ಮಾಡ್ಕೊಂಡಾಗ ಒಂದು 5 ರಿಂದ 6 ಗಂಟೆ ಹಾಗೇ ಬಿಟ್ಟರೆ ಸಾಕು. ಅಕಸ್ಮಾತ್ ಏನಾದರೂ ತೆಳ್ಳಗಾಯಿತು ಅಂತಂದರೆ ಒಂದಿನ ಪೂರ್ತಿ ಗಟ್ಟಿ ಆಗೋ ತನಕ ಹಾಗೇ ಬಿಡಬೇಕಾಗುತ್ತೆ. ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಉಂಡೆ ಮಾಡಿ ಎಣ್ಣೆ ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಧಾನಕ್ಕೆ ಈ ಥರ ತಟ್ಕೋಬೇಕಾಗುತ್ತೆ. ಎಣ್ಣೆ ಕವರ್ ಮೇಲೆ ಕಜ್ಜಾಯನ ಈ ಥರ ತಟ್ಟೋದ್ರಿಂದ ನಾವು ಎಣ್ಣೆಗೆ ಹಾಕುವಾಗ ಈಸಿಯಾಗಿ ತೆಗೆದು ಎಣ್ಣೆಗೆ ಬಿಟ್ಕೋಬೋದು. ಹಾಗೆಯೇ ನಾನು ಮುಂಚೆನೇ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ಇದಕ್ಕೆ ಇವಾಗ ಒಂದೊಂದಾಗಿ ಕಜ್ಜಾಯನ ಹಾಕೋತಾ ಇದ್ದೀನಿ. ಹಾಕಿದ ತಕ್ಷಣವೇ ಮಗ್ಚಾಕೋಕ್ಕೆ ಹೋಗಬೇಡಿ. ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. 2 ಕಡೆ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಈ ಥರ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಎಣ್ಣೆ ತೆಗಿಬೇಕು. ಜಾಸ್ತಿ ಪ್ರೆಸ್ ಮಾಡೋಕ್ಕೇನು ಹೋಗಬೇಡಿ, ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕು. ಇಲ್ಲ ಅಂತಂದರೆ ಕಜ್ಜಾಯ ಒಳಗಡೆ ಗಟ್ಟಿಯಾಗಿಬಿಡುತ್ತೆ. ನಾನು ಎಲ್ಲನೂ ಇದೇ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಶ್ವೇತಾ ರೆಸಿಪೀಸ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನನಗೆ ಸಪೋರ್ಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.